ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿದೆ ಸಚಿವ ಸಂಪುಟ ಸರ್ಕಸ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಎಚ್.ಸಿ. ಮಹದೇವಪ್ಪ ಹಾಗೆ ಟಿ.ಬಿ. ಜಯಚಂದ್ರ, ರಾಯರೆಡ್ಡಿ ಸಾಥನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಖರ್ಗೆ ಜೊತೆಗೆ ಸಿಎಂ ಚರ್ಚೆಯನ್ನು ಮಾಡಿದ್ದಾರೆ. ಖರ್ಗೆ ಜೊತೆ ಮಾತುಕತೆಗೆ ಸೂಚನೆ ಕೊಟ್ಟಿದ್ರು ರಾಹುಲ್ ಗಾಂಧಿ. ಅಂದರೆ ಮೊದಲೇನು ಭೇಟಿಯಾಗಿದ್ರು ರಾಹುಲ್ ಗಾಂಧಿ ಅವ್ರನ್ನ ಸಂಪುಟ ಪುನಾರಚನೆ ಆಗಬೇಕು ಅಂತ ಒಲವು ತೋರಿದ್ರು. ಒಂದು ಲಿಸ್ಟನ್ನು ಕೂಡ ರೆಡಿ ಮಾಡ್ಕೊಂಡು ಹೋಗಿದ್ದರು. ಅಲ್ಲಿ ಅವರು ತಥಾಸ್ತು ಅಂದರು. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಅವರ ಕೆಲವೊಂದಿಷ್ಟು ಸಲಹೆಗಳನ್ನು ಪಡೆದುಕೊಳ್ಳಿ, ಅಂತಿಮವಾಗಿ ನೀವು ಕೆಲಸ ಮಾಡಿ ಅಂತ ಹೇಳಿದರು. ಹಾಗಾಗಿ ಖರ್ಗೆ ಅವ್ರನ್ನ ಭೇಟಿಯಾದರು. ಈ ಸಂದರ್ಭದಲ್ಲಿ ಸುದೀರ್ಘವಾಗಿ ಅರ್ಧದಿಂದ ಮುಕ್ಕಾಲು ಗಂಟೆಗಳ ಕಾಲ ಚರ್ಚೆ ಆಗಿದೆ. ಬಹುತೇಕವಾಗಿ ಸಚಿವ ಸಂಪುಟ ಪುನಾರಚನೆ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೀಗ ಯಾರು ಹೊರಗಡೆ ಹೋಗ್ತಾರೆ, ಯಾರು ಒಳಗಡೆ ಬರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ 12ರಿಂದ 15 ಜನ ಹಾಲಿ ಸಚಿವರನ್ನ ಕೈಬಿಟ್ಟು ಅದಕ್ಕೆ ಹೊಸಬರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳಿದ್ದಾವೆ. ಪ್ರಾದೇಶಿಕವಾರು, ಸಾಮಾಜಿಕ ನ್ಯಾಯ ಮತ್ತು ಜಾತಿವಾರು ಕೂಡ ಇಲ್ಲಿ ಅವಕಾಶಗಳನ್ನು ಕೊಡುವಂತಹ ಚಾನ್ಸಸ್ಗಳಿದ್ದಾವೆ. ಅಂದರೆ ನವಂಬರ್ ತಿಂಗಳಲ್ಲೇ ಸಂಪುಟ ಪುನಾರಚನೆ ಆಗೋ ಡೌಟು. ಯಾಕಂದರೆ ಡಿಸೆಂಬರ್ 8ಕ್ಕೆ ಅಧಿವೇಶನ ಇದೆ ಬೆಳಗಾವಿಯಲ್ಲಿ. ಆ ಅಧಿವೇಶನ ಮುಗಿದ ಮೇಲೆ ಜನವರಿಯಲ್ಲಿ ಸಾಧ್ಯತೆಗಳಿದ್ದಾವೆ. ಸಂಕ್ರಾಂತಿಗೆ ಈ ರೀತಿಯಾದಂಥ ಒಂದು ಕೆಲಸಗಳಾಗಬಹುದು. ಅದರ ಜೊತೆಗೆ ಹಿರಿಯ ಶಾಸಕರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ರೀತಿಯ ಅಸಮಾಧಾನ ಆಗದಂತೆ ನೋಡಿಕೊಳ್ಳಬೇಕು. BJPಯವರು ಬಹಳ ಸೂಕ್ಷ್ಮವಾಗಿ ಈ ಬೆಳವಣಿಗೆ ಗಮನಿಸ್ತಾ ಇದ್ದಾರೆ. ಅದು ಲಾಭ ಆಗಬಾರ್ದು ಅವ್ರಿಗೆ. ಜೊತೆಗೆ ಯಾರನ್ನ ತೆಗೆದುಕೊಳ್ಬೇಕು, ಮಾನದಂಡಗಳೇನು, ಜೊತೆಗೆ ಎಲ್ಲವನ್ನೂ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವಕಾಶವನ್ನು ಮಾಡಿಕೊಡ್ಬೇಕು. ಮುಂದಿನ ಚುನಾವಣೆಗಳಿಗೆ ಅನುಕೂಲ ಆಗಬೇಕು. ಸಂಘಟನೆ ಯಾರು ಮಾಡ್ತಾರೋ, ಯಾರಿಗೆ ಶಕ್ತಿ ಇದು ಸಾಮರ್ಥ್ಯ ಇದೆಯೋ ಅಂಥವ್ರಿಗೆ, ಪಕ್ಷನಿಷ್ಠರಿಗೆ ಅವಕಾಶ ಕೊಡಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. 4-5 ತಿಂಗಳಿಂದೆ ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಈಗ 20ನೇ ತಾರೀಕಿಗೆ 2.5 ವರ್ಷ ತುಂಬುತ್ತೆ. ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. ಆಕಾಂಕ್ಷಿಗಳು ನಮ್ಮಲ್ಲಿ 142 ಜನ MLAಗಳಿದ್ದಾರೆ. 142 ಜನ MLAಗಳು ಆಕಾಂಕ್ಷಿಗಳು. ದೇ ಆರ್ ಡಿಸರ್ವ್ಡ್, ಎಲಿಜಿಬಲ್. 4-5 ತಿಂಗಳಿಂದೆ ಹೈಕಮಾಂಡ್ನವರೇ ಕರೆದಿದ್ರು. ಗೊತ್ತಿಲ್ಲ ನನಗೆ ಏನ್ ಮಾತಾಡಿದಾರೋ ಅಂತ ಗೊತ್ತಿಲ್ಲ. ಭೇಟಿ ಮಾಡೋದು ಗೊತ್ತು, ಬಟ್ ಏನ್ ಮಾತಾಡಿದಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ನವರಾಗಿ ಭೇಟಿ ಮಾಡಲೇಬೇಕು. ಅವರು AICC ಪ್ರೆಸಿಡೆಂಟ್. ಪುನರ್ರಚನೆ ಆದ್ರೆ ಯಾವ ಫಾರ್ಮುಲಾ ಸರ್? ಲೈಕ್ 15 ಜನ ಅದೆಲ್ಲ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ.